ವಿಜಯ ರೆಡ್ಡಿ ಏನು ಅಂತ ಹೇಳಿದ್ರೆ ಅವರೊಬ್ರು ಒಂದು ಒಳ್ಳೆ ಸ್ಟೂಡೆಂಟ್. ನಾಳೆ ಏನು ಸೀನ್ ಮಾಡಬೇಕು ಅಂತ ಹೇಳಿದ್ರೆ ಇವತ್ತು ಊಟ ಆದಮೇಲೆ ಕೂತ್ಕೊಂಡ್ಬಿಡ್ತಾರೆ ಮಂಚದ ಮೇಲ್ಗಡೆ. ಕೂತ್ಕೊಂಡಿದ್ದಾನೆ ನಮ್ಮನ್ನೆಲ್ಲ ಕೂಡಿಸ್ಕೊಂಡಿದ್ದಾನೆ, ಹೇಳ್ತಾ ಇರ್ತಾರೆ, ನಾವು ಬರಿತಾ ಇರ್ತೀವಿ, ಈ ಡೈಲಾಗ್ ಈ ಕಡ್ಲಿಂಚೆ ತೀಸ್ಕೊಮ್ಮ, ಆ ಕಡ್ಲಿಂಚೆ ಆ ಡೈಲಾಗ್ ಕಟ್ చేయಮ್ಮ, ಇದು ಚಪ್ಪು ಓದು, ಇಂకొక ಸರಿ ಚಪ್ಪು ಚದುವು. ಅವರು ಕನ್ನಡ ಓದೋರು, ಹರ್ಕರ್ ಮುರ್ಕಲ್ ಕನ್ನಡ ಓದೋರು, ನಾವೆಲ್ಲ ಓದಿ ಇದು ಮಾಡ್ತಾಯಿದ್ವು. ಅದು ಚೆನ್ನಾಗಿ ಅರ್ಥವಾಗೋದು. ಏನು ಬೇಕೋ ಹೇಳೋರು, ಅದನ್ನು ಹೇಳಬೇಕು ಅಂದರೆ ನಮ್ಮ ಮುಖಾಂತರ ಹೇಳಿಸೋರು. ಅವ್ರು ಕನ್ನಡ ಬರೀತಿರ್ಲಿಲ್ಲ, ಅವರು ಡೈಲಾಗ್ಸ್ ಬರೀತಿರ್ಲಿಲ್ಲ. ಆ ಕೆಲಸ ಎಲ್ಲ ನಮಗೆ ಬಿಟ್ಬಿಡೋರು. ಅವರು ತುಂಬ ಒಳ್ಳೆ ಡೈರೆಕ್ಟ್ರು. ಇವತ್ತಿನ ದಿವಸ ಅಲ್ಲೆಲ್ಲ ಕಲ್ತಿದ್ದೀವಿ, ನಮ್ಮ ಗುರುಗಳು ಅವರೆಲ್ಲ. ಒಂದೇನು ಅಂತ ಹೇಳಿದ್ರೆ ನಾಳೆ ಏನು ತೆಗಿತೀವೋ ಅದನ್ನೆಲ್ಲ ಕೂಡ ಇವತ್ತೇ ಬರೆಯೋರು ಅವರೆಲ್ಲ. ನಮ್ಮ ಸಿದ್ಧಲಿಂಗಣ್ಣನ ಕೂಡ ಅದೇ ಥರನೇ, ನಾಳೆ ಏನು ತೆಗಿತೀವಿ ಅದು ಬರೆಯೋರು. ನಂತರ ನಾಳೆ ಏನು ತೆಗಿತೀನಿ ಅನ್ನೋದು ನಾನು ಪೂರ್ತಿ ಬರೆದಿರುವೆ. ಆಮೇಲೆ ಹೆಂಗೆ ಬರೆದಿರುವೆ ಅಂತ ಹೇಳಿದ್ರೆ, ನಂದು ಪ್ರತಿಯೊಂದು ಕೂಡ ಯಾವ ಶಾಟು, ಯಾವ ಕ್ಲೋಸಪ್ಪು, ಯಾವ ಮಿಡ್ ಕ್ಲೋಸು, ಯಾವುದು ಟ್ರಾಲಿ, ಯಾವುದು ಕ್ರೇನು, ಹೆಂಗೆ, ಇದಾದ ಮೇಲೇನು ಅದಾದ ಮೇಲೇನು, ಸ್ವಲ್ಪ ನಾವು ಓದಿದ್ನಲ್ಲ ಲೆಕ್ಕಾಚಾರ ಜಾಸ್ತಿ ನಂದು. ಈ ಟ್ರಾಲಿ ಹಾಕಿದ್ರೆ ಈ ಟ್ರಾಲಿ ಇದು, ಆಮೇಲೆ ಆ ಕ್ರೇನ್ ಹಾಕಿದ್ರೆ ಆ ಕ್ರೇನಲ್ಲಿ ಎಲ್ಲನೂ ಶಾಟ್ಗಳು ಏನೇನು ಬರುತ್ತೆ ಎಲ್ಲ ಡಿವೈಡ್ ಮಾಡಿಬಿಟ್ಟಿದ್ದಾವೆ. ಒಂದು ಕಡೆ ಕ್ಯಾಮ್ರಾ ಇಟ್ಟರೆ ಪುನಃ ಅದೇ ಜಾಗದಲ್ಲಿ ಕ್ಯಾಮ್ರಾ ಇಡ್ತಾ ಇರಲಿಲ್ಲ ನಾನು, ಆ ಲೈಟಿಂಗ್ ಮಾಡಿಸ್ತಾ ಇರಲಿಲ್ಲ. ಅದೇ ಥರ ಈ ಕಡೆ ಬಂತು ಅಂತ ಹೇಳಿದ್ರೆ ಅಷ್ಟೇ, ಈ ಲೈಟಿಂಗಲ್ಲಿ ಏನೇನು ಬರುತ್ತಾ ಅದೆಲ್ಲ ಪೂರ್ತಿ ತೆಗೆಯೋದು. ಇಲ್ಲಿ ಬಂತಾ ಅದ್ರಲ್ಲಿ ಏನೇನು ಬರುತ್ತಾ ತೆಗೆಯೋದು, ಅದು ಟ್ರಾಲಿ ಬರುತ್ತಾ, ಕ್ರೇನ್ ಬರುತ್ತಾ, ಏನು ಬರುತ್ತೆ, ಇಷ್ಟು. ನನ್ನ ಡೈರೆಕ್ಷನ್ಲಿ ನಾನೊಬ್ಬ ಧೈರ್ಯವಾಗಿ ಆಪೋಸಿಟ್ ಆ್ಯಂಗಲ್ ಜಂಪ್ ಮಾಡ್ತಾಯಿದ್ದೆ. ಎಸ್, ನಾನೊಬ್ಬನೇ ತುಂಬ ಧೈರ್ಯಸ್ಥ. ನನಗೆ ಆ್ಯಕ್ಸಿಸ್ ಕ್ರಾಸ್ ಮಾಡ್ತಾಯಿದ್ದೆ. ನಮ್ಮ ರಾಜಾರಾಮ್ ಸರ್ ನಾನು ಹೊಗಳೋರು, ಏನು ಬಾಬಿ ಇಲ್ಲಿ ಲೆಫ್ಟಲ್ಲಿ ಇಟ್ಟಿದೆಯಾ ರೈಟ್ ಇಟ್ಟಿದೆಯಾ ಹೆಂಗೆ ಅಂತ. ಇಲ್ಲ ಸರ್ ಏನಿಲ್ಲ, ತೊಂದರೆ ಇಲ್ಲ ಸರ್ ಅಂತ ಹೇಳ್ಬಿಟ್ಟೆ. ಏನು ಮಾಡಿ ಮಧ್ಯದಲ್ಲಿ ಒಂದು ಕ್ಲೋಸ್ ಕಟ್ ಮಾಡವೆ. ಆ್ಯಕ್ಸಿಸ್ ಕ್ರಾಸ್ ಮಾಡೋಕ್ಕಿಂತ ಮುಂಚೆ ಒಂದು ಕ್ಲೋಸ್ ಕಟ್ ಮಾಡಿದ್ರೆ ನಿಮಗೆ ವಿಷುವಲ್ ಡಿಸ್ಟರ್ಬ್ ಆಗೋಯ್ತು, ಹೌದು ತಾನೆ? ಇದನ್ನು ಅಚ್ಚುಕಟ್ಟಾಗಿ ಮಾಡವೆ ಎಲ್ಲ. ನಮ್ಮ ರಾಜಾರಾಮ್ ತುಂಬ ಅಪ್ರಿಷಿಯೇಟ್ ಮಾಡೋರು ನನ್ನ. ಬೇರೆ ಡೈರೆಕ್ಟರ್ಗಳೆಲ್ಲ ಅಪ್ರಿಷಿಯೇಟ್ ಮಾಡೋರು. ಕ್ಯಾಮ್ರಾಮನ್ ಮಧು ಅಪ್ರಿಷಿಯೇಟ್ ಮಾಡೋರು, ಆಮೇಲೆ ಸುವರ್ಣ ಅಪ್ರಿಷಿಯೇಟ್ ಮಾಡೋರು. ಎಲ್ಲೋ ವೆರಿ ರೇರ್ ಲೈಟಿಂಗ್ ಮಾಡಿದ ಜಾಗದಲ್ಲಿ ಇನ್ನೊಂದು ಲೈಟಿಂಗ್ ಕೇಳ್ತಾ ಇದ್ದಿದ್ದು. ಸೊ ಇಲ್ಲಿ ನಾನಿನ್ನ ಮರೆಯಲ್ಲರೆ ಪುನಃ ಕಮಿಂಗ್ ಬ್ಯಾಕ್ ಟು ಸ್ಕ್ವೇರ್ ಒನ್, ನಾನಿನ್ನ ಮರೆಯಲ್ಲರೆ ಅದ್ಧೂರಿ ಆಯಿತು. ನಮ್ಮ ವಿಜಯ ರೆಡ್ಡಿ ಅವರು ಅವ್ರ ಸ್ಟೈಲೇ ಬೇರೆ. ಬಹುಶಃ ಆ ಸ್ಟೈಲೇ ಎಲ್ರಿಗೂ ಇಷ್ಟ ಆಗಿದ್ದು. ಮೇಲಿಂದ ಮೇಲೆ ಪಿಕ್ಚರ್ ಬರೋಕ್ಕೆ ಶುರು ಆಯಿತು. ವಿಷ್ಣುವರ್ಧನ್ ಚಿತ್ರಗಳು ಮಾಡಿದ್ರು, ದೇವ ಮಾಡಿದ್ರು, ಇನ್ನೊಂದು ಯಾವುದೋ ಕುಂತಿಪುತ್ರ ಮಾಡಿದ್ರು, ಇನ್ಯಾವುದೋ ಮಾಡಿದ್ರು, ಮೋಜುಗಾರ ಸೊಗಸಗಾರ ಮಾಡಿದ್ರು.